ಜ್ಯೋತಿಷ್ಯವನ್ನ ಮಾಡೋದಕ್ಕೆ ಕಲಿಯೋದಕ್ಕಾಗಲ್ಲ. ಜ್ಯೋತಿಷ್ಯವನ್ನ ಗುರುಗಳೇ, ಕಲಿಯೋದಕ್ಕಾಗಲ್ಲ. ಒಂದ್ ಸಣ್ಣ ಡೌಟ್ ಇದೆ. ಏನು? ಇವತ್ತು ಪಂಚಾಂಗ ದಿನ ಬರ್ತಾ ಇದೆಯಲ್ಲ, ಅದ್ರಲ್ಲಿ ಯಮಗಂಡ ಕಾಲ ಅಂತ ಒಂದಿದೆ, ಯಮಗಂಡ ಅಂತ ಒಂದಿದೆ. ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಮತ್ತೆ ದಿನಶೂಲ ಅಂತ ಇದೆ. ಇದು ಕನ್ಫ್ಯೂಸ್ ಅದೇನು ಅಂತ. ಯಾಕಂದ್ರೆ ಎರಡು ಬೇರೆ ಬೇರೆ ಟೈಮಿಂಗ್. ಹೌದೌದು, ಯಮಗಂಡ ಕಾಲ ಬೇರೆ, ಯಮಗಂಡ ಬೇರೆ. ಅದೇ ಅದ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳೋಣ. ಯಮಗಂಡ ಕಾಲ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಟೈಮಿಂಗ್ಸ್ ಅಲ್ಲಿ ನಾವು ಅದರಲ್ಲಿ ಪೂಜೆನೂ ಮಾಡಬಹುದು, ಒಳ್ಳೇದು ಮಾಡಬಹುದು. ಬಟ್ ಯಮಗಂಡದಲ್ಲಿ ಮಾಡಕ್ಕಾಗಲ್ಲ. ಸರಿ ಗುರುಗಳೇ. ಇದು ಶೂಲ, ದಿನಶೂಲ, ದಿಕ್ಶೂಲ, ದಿನಶೂಲ ಅಂತ ಇರುತ್ತೆ. ಅದನ್ನು ಸಹ ನಾವು ಇವತ್ತಿನ ದಿವಸ ಒಂದು ದಿಕ್ಕಿನಲ್ಲಿ ಶೂಲ ಇರುತ್ತೆ. ಆ ಶೂಲ ಇರ್ತಕ್ಕಂಥ ದಿಕ್ಕಿನಿಂದ ಯಾರಾದ್ರೂ ಬಂದ್ರು ನಮಗೆ ಅವರಿಗೆ ಸೆಟ್ ಆಗಲ್ಲ. ನಾವು ಇವತ್ತು ಆ ದಿನಶೂಲ ಇರ್ತಕ್ಕಂಥ ದಿಕ್ಕಿನಲ್ಲಿ ವಾಸ್ತು ನೋಡೋದಕ್ಕೋ, ಜ್ಯೋತಿಷ್ಯ ನೋಡೋದಕ್ಕೋ, ಪೂಜೆ ನೋಡೋದಕ್ಕೆ ಹೋದ್ರೆ ನಮಗೂ ಸೆಟ್ ಆಗಲ್ಲ. ಇವತ್ತು ಯಾವ ಕಡೆ ದಿನಶೂಲ ಅಂತ ಹಾಕಿದ್ದಾರೆ? ಪಶ್ಚಿಮ ಹಾಕಿದ್ದಾರೆ ಗುರುಗಳೇ. ಸೊ ಇವತ್ತು ಶುಕ್ರವಾರ ಪಶ್ಚಿಮದಲ್ಲಿ ಹಾಕಿದ್ದಾರೆ. ಯಾವಾಗ್ಲೂ ಆಪೋಸಿಟ್ ಸೈಡ್ ಅಲ್ಲೇ ಇರುತ್ತೆ. ದಿಕ್ಶೂಲ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ನವಗ್ರಹ ಇದೆಯಲ್ವಾ, ನವಗ್ರಹಕ್ಕೆ ಆಪೋಸಿಟ್ ಸೈಡ್ ನಲ್ಲೇ ಇರುತ್ತೆ. ನವಗ್ರಹದಲ್ಲಿ ಶುಕ್ರ ಯಾವ ದಿಕ್ಕಿನ ಇರ್ತಾನೆ? ಪೂರ್ವದಲ್ಲಿ ಇರ್ತಾನಲ್ವಾ. ನವಗ್ರಹಗಳಲ್ಲಿ ಸ್ಥಾಪನೆ ಮಾಡುವಾಗ ಯಜುರ್ವೇದದ ಪ್ರಕಾರವಾಗಿ ಶುಕ್ರ ಏನ್ ಮಾಡ್ತಾನೆ? ಪೂರ್ವದಲ್ಲಿರ್ತಾನೆ. ಹೌದೌದು. ಇವತ್ತು ಶುಕ್ರವಾರ ಅಲ್ವಾ, ಸೊ ಅವನಿಗೆ ಹಿಂದ್ಗಡೆ ಇರ್ತಕ್ಕಂಥದ್ದು ದಿಕ್ಶೂಲೆ ಅಂತೇಳಿ. ನಾವಿವತ್ತು ಪಶ್ಚಿಮಾಭಿಮುಖವಾಗಿ ಏನಾದ್ರೂ ಪೂಜೆಗೆ ನಾವು ಹೋಗ್ತೀವಿ. ಎಸ್ಪೆಷಲಿ ದಿನಾ ಕೆಲಸ ಮಾಡೋದಕ್ಕೆ ನೋ ಪ್ರಾಬ್ಲಮ್. ಎಸ್ಪೆಷಲಿ ಈಗ ಹೊಸದಾಗಿ ಯಾರೊಬ್ಬನ ನೋಡಕ್ ಹೋಗ್ಬೇಕು, ಅಥವಾ ಮುಹೂರ್ತ ಹೆಣ್ಣು ನೋಡಕ್ ಹೋಗ್ಬೇಕು, ಪ್ರಯಾಣ ಬೆಳೆಸಬೇಕು, ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಹೋಗ್ಬೇಕು ಅಂತ ಹೊಸದಾಗಿ ಏನಾದ್ರೂ ಮಾಡುವಂತ ಸಮಯ ಬಂದಾಗ ಆ ದಿಕ್ಕನ್ನ ನೀವು ಅವಾಯ್ಡ್ ಮಾಡಬೇಕು. ನಿಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಫಸ್ಟ್ ನೀವು ಪೂರ್ವದ ಕಡೆ ಹೋಗಿ ಆಮೇಲೆ ಸುತ್ಕೊಂಡು ಬೇಕಾದ್ರೆ ಪಶ್ಚಿಮದ ಕಡೆ ಹೋಗ್ಬೇಕೇ ಹೊರತು ಡೈರೆಕ್ಟ್ ಆಗಿ ನೀವು ಮನೆಯಿಂದನೇ ಪಶ್ಚಿಮದ ಕಡೆ ಹೊರಟು ಬಿಟ್ರಿ ಅಂದ್ರೆ ಆ ಕೆಲಸ ನಡೆಯಲ್ಲ. ಮತ್ತೆ ಆ ದಿನ ಚೆನ್ನಾಗಿರಲ್ಲ, ಆ ಯಾತ್ರೆನೂ ಚೆನ್ನಾಗಿರಲ್ಲ, ಆ ಪೂಜೆ ಫಲನೂ ಚೆನ್ನಾಗಿರಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಯಾರಾದ್ರೂ ಪೂಜೆಗೆ ಹೋಗೋರಿದ್ರೆ ಆವತ್ತಿನ ದಿವಸ ದಿಕ್ಶೂಲ ಯಾವ್ದಿದೆಯೋ ಆ ಶೂಲದ ಕಡೆನೆ ನೀವು ಹೋಗಿ ಪೂಜೆಯನ್ನ ಸ್ಟಾರ್ಟ್ ಮಾಡಿ ನೋಡಿ. ಗಡಿಬಿಡಿಯಾಗಿರುತ್ತೆ, ಸಕ್ಸಸ್ ಆಗಲ್ಲ. ಯಾಕಾದ್ರೂ ಮಾಡಿದ್ರು ಅನ್ನಿಸ್ಕೊಂಬಂದ್ ಬಿಡ್ತೀವಿ, ಏನಾದ್ರು ಒಂದು ಮಿಸ್ ಆಗೋದು ಇದೆಲ್ಲ ಆಗತ್ತೆ. ಸೊ ಅದಕ್ಕೆ ದಿಕ್ಶೂಲೆ ಅಂತ ಕರೆಯೋದು. ಗುರುಗಳೇ, ಇದು ಎಲ್ಲಿದೆ? ಪಂಚಾಂಗದಲ್ಲಿ ಅದೇ ಎಲ್ಲಿದೆ ಗುರುಗಳೇ? ನೋಡಕ್ ಗೊತ್ತಾಗ್ತಾ. ನೋಡೋಣ, ಒಂದೊಂದಾಗ ನೋಡ್ಕೊಂಡೋಗೋಣ. ಇವಾಗ ಅವ್ರು ಕೇಳಿದ್ರು ಹೇಳಿದೀವಿ. ಇನ್ನು ನಾವು ಪೂರ್ತಿ ಹೋಗಿಲ್ವಲ್ಲ. ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಸೊ ಎಲ್ಲಿದೆ ಅಂತ ನಾನು ಹೇಳೋದು ಮುಖ್ಯ ಅಲ್ಲ, ನೀವು ಓದಿ ತಿಳ್ಕೊಳ್ಬೇಕು ಎಲ್ಲಿದೆ ಅಂತೇಳಿ. ಯಾಕಂದ್ರೆ ಪಂಚಾಂಗನೇ ನೀವು ಓದಿ ಅಂತ ಹೇಳಿದೀನಿ. ನೀವು ಓದಿ 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 ಏನೇನು ಎಲ್ಲೆಲ್ಲಿದೆ ಅಂತ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ಪಂಚಾಂಗವನ್ನ ತೆಗೆಯೋದಕ್ಕಾಗೋದು. ಯಾರೋ ಹೇಳಿದ್ದನ್ನ ನೋಡೋದಲ್ಲ. ನಿಮಗೆ ಒಂದೊಂದು ಪೇಜನ್ನು ನಾವೇನ್ ಹೇಳಿದಿವಿ, 77ನೇ ಪೇಜಿಂದ ಕಂಪ್ಲೀಟ್ ಆಗಿ ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಷಯ ತುಂಬಿರ್ತಾರೆ. ಅದನ್ನು ನೀವೆಲ್ಲ ಪರೀಕ್ಷೆ ಅದು ಚೆಕ್ ಓದ್ತಾನೆ ಇರಬೇಕು. ತಲೆಯಲ್ಲಿ ಇಟ್ಕೊಳ್ಳೋದು ಕಷ್ಟ. ನಾವೇನ್ ಚಿಕ್ಕ ಮಕ್ಳಲ್ಲ, ಏನೋ ಚಿಕ್ಕ ಮಕ್ಳಿಂದ ಓದ್ತಾ ಇದ್ದೀವಿ ಅಂದ್ರೆ ನಮ್ಗೆ ಅದೇ ತಲೆಯಲ್ಲಿರುತ್ತೆ ಅಂತ ಹೇಳ್ಬೋದು. ಕಷ್ಟನೇ. ಆದರೂ ಯಾವ್ಯಾವ ಪೇಜಲ್ಲಿ ಏನಿದೆ ಅಂತನಾದ್ರೂ ಉಳ್ಕೊಳ್ಬಹುದು, ನೋಡ್ಕೊಳ್ಬಹುದು ಅಂತ ಹೇಳಿದೆ. ಓಕೆ. ಸೊ ಅದಾದ ಮೇಲೆ ನಿಮಗೆ ಒಂದು ಅದರಲ್ಲಿ ಪಂಚಾಂಗ ನೋಡಿ ಅಂತ ಹೇಳಿದ್ವಿ, ಕರೆಕ್ಟು. ಆಮೇಲೆ ಎಲ್ಲ ಪೇಜ್ಗಳನ್ನ ಹೇಳ್ಕೊಂಡು ಹೋಗ್ಬಿಟ್ಟೆ ನಾನು. ಈ ದಿನವನ್ನ ಓದುವಾಗ ಇವತ್ತೇನ್ ದಿನ, ಇವತ್ತೇನ್ ವಾರ, ಏನ್ ತಿಥಿ, ಏನ್ ನಕ್ಷತ್ರ, ಏನ್ ಲಗ್ನ ಅಂತ ಒಂದು ಪೇಜಲ್ಲಿ ಕೊಟ್ಟಿರ್ತಾರೆ ಅಲ್ವಾ? ಅದು ಎಲ್ಲಿ ಕೊಟ್ಟಿರ್ತಾರೆ? ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ನೋಡಿ, ಪಂಚಾಂಗ ಇಲ್ಲಿದೆ. ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಈ ಪಂಚಾಂಗದಲ್ಲಿ ನೀವು ಯಾವುದನ್ನ ನೋಡಬೇಕು ಅನ್ನೋದು ಮುಖ್ಯವಾದಂತ ವಿಷಯ. ನೀವು ಯಾವುದನ್ನ ನೋಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ. ಏನಂತ ಹೇಳಿದ್ರೆ, ಕಾಣ್ತಾ ಇದೆಯಾ ಪಂಚಾಂಗ ಎಲ್ಲರಿಗೂ? ಕಾಣ್ತಾ ಇದೆ. ಓಕೆ. ಸೊ ಇಲ್ಲಿ ನಾವು ಪಂಚಾಂಗ ನೋಡ್ಕೊಂಡು ಬರ್ತಾ ಇದ್ದೀವಿ. ಇದು ಚೈತ್ರ ಮಾಸದ ಹಬ್ಬ ಹರಿದಿನಗಳನ್ನ ಕೊಟ್ಟಿರ್ತಾರೆ. ನಾನು ಮೊದಲೇ ಹೇಳಿದ್ನೆಲ್ಲ ನೋಡಿ. ಇವಾಗ ಚೈತ್ರ ಮಾಸ ಶುಕ್ಲ ಪಕ್ಷ ಅಂತ ಕೊಟ್ಬಿಟ್ಟು ಕೊಳ್ಳೇಗಾಲದಲ್ಲಿ ಏನೇನಾಗಿದೆ, ಏನೇನಾಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ಅಲ್ವಾ? ನೋಡಿ, ಅವತ್ತು ಚೈತ್ರ ಮಾಸದಲ್ಲಿ ಶ್ರೀ ಪ್ರಸನ್ನ ರಾಮೇಶ್ವರ ರಥ, ನೀಲಕಂಠ ಜಯಂತಿ, ಶ್ರೀ ಪುರುಷೋತ್ತಮ ತೀರ್ಥ ಆರಾಧನೆ,
ಸಿರಿಗೇರಿಯಲ್ಲಿ ಅಂತ ಎಲ್ಲ ಇದನ್ನ ಕೊಟ್ಟಿರ್ತಾರೆ. ನಿಮಗೆ ಯಾವುದು ಬೇಕೋ ಏನು ಬೇಕೋ ಅದನ್ನು ಆಚಾರ್ಕ ಮಾಡ್ಕೊಬೋದು. ಮಡಿವಾಳ ಮಾಚಿದೇವಿ ಜಯಂತಿ, ಕುರುಬ ಜಯಂತಿ ಅಂತ ಕೊಟ್ಟಿದ್ದಾರೆ. ಯಾರ್ಯಾರು ಸಂಬಂಧಪಟ್ಟಿರ್ತಾರೋ ಅವರು ಅದನ್ನು ನೋಡಿಕೊಂಡು ಪೂಜೆ ಮಾಡ್ಕೊಳ್ಬಹುದು. ಮತ್ತೆ ಕೊಡಿಗೆನಲ್ಲಿ ದಂಡಿನ ಮಾರಮ್ಮನ ಜಾತ್ರೆ, ದೊಡ್ಡಾಪುರದ ಉದ್ವ ರಾಮೇಶ್ವರ, ಕುರುಗಡ್ಡೆ ರಾಮೇಶ್ವರ, ಎಲ್ಲ ವಿಧವಾದಂತ ಇದನ್ನ ಕೊಡ್ತಾ ಇದ್ರು. ಕಾರಣ ಏನು ಕೊಡ್ತಾ ಇದ್ರು ಅಂತ ಹೇಳಿದೆ ನಾನು, ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಆವತ್ತಿನ ಕಾಲದಲ್ಲಿ ನಮ್ಮ ಹತ್ರ ಇದ್ದಿದ್ದು ಒಂದೇ ಒಂದು ಗೈಡ್ ಲೈನ್ ಅಂತ ಹೇಳಿದ್ರೆ ಈ ಜ್ಯೋತಿ ಪಂಚಾಂಗ ಒಂದೇನೆ. ಪಂಚಾಂಗ ಇಲ್ದಲ್ಲ ಇದ್ರೆ ಈಗ ಹೊತ್ತಾಗಿ ನಾವು ಬೆಂಗಳೂರಲ್ಲಿ ಇದೀವಿ ಅಂತ ಹೇಳಿದ್ರೆ ನಮಗೇನೋ ಗೊತ್ತಾ, ಎಲ್ಲೆಲ್ಲಿ ಏನೇನು ಜಾತ್ರೆ ಆಗತ್ತೆ ಅಂತ ನಮ್ಗೇನಾದ್ರು ಗೊತ್ತಾ, ಯಾವ್ಯಾವ ಏರಿಯಾದಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಾ, ಏನೂ ಗೊತ್ತಾಗಲ್ಲ ನಮಗೆ. ನೋಡಿ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಅವರಿಗೆ ಗೊತ್ತಾಗ್ತಿತ್ತು, ಅವರು ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ರು. ಚೈತ್ರ ಮಾಸ ಕೃಷ್ಣ ಪಕ್ಷ ಕೊಟ್ಟಿದಾರಾ? ಏನ್ ಕೊಟ್ಟಿದ್ದಾರೆ? ದೊಡ್ಡಬಳ್ಳಾಪುರ ತಾಲೂಕು ಮಲೋಹಳ್ಳಿ ರಂಗನಾಥ ರಥ, ಗುಬ್ಬಿ ತಾಲೂಕು ಮಣ್ಣೆಕುಪ್ಪೆ ಗ್ರಾಮದ ಆಂಜನೇಯ ರಥ, ಗಿರಿನಗರ ಇದು ಮಧುಗಿರಿ ತಾಲೂಕು ಕೂಡ್ಲಿ ಶೃಂಗೇರಿ ಜಗದ್ಗುರು ವಿದ್ಯಾಭಿನವ ವಾಲುಕೇಶ್ವರ ಭಾರತಿಗಳ ಆರಾಧನೆ, ಆವಣಿ ಶೃಂಗೇರಿ ಜಗದ್ಗುರು ಶ್ರೀ ಮದವಿನೋಬದಂಡ ವಿದ್ಯಾಶಂಕರ ಭಾರತಿಗಳ ಉತ್ತರಾರಾಧನೆ. ಸೊ ಇದೆಲ್ಲ ನಮಗೆ ಎಲ್ಲಿ ಸಿಗತ್ತೆ? ಪಂಚಾಂಗದಲ್ಲಿ ಸಿಗತ್ತೆ. ಅದಕ್ಕೆ ನೀವು ಪಂಚಾಂಗವನ್ನ ಫಸ್ಟ್ ಓದೋದನ್ನ ಕಲಿಯಿರಿ, ಓದ್ಕೊಳ್ಳಿ, ಆಮೇಲೆ ನೋಡೋಣ ಅದ್ರಲ್ಲಿ ಏನೇನಿದೆ, ಏನ್ ಅರ್ಥವಾಗಿಲ್ಲ ಅಂತೇಳಿ. ಓಕೆ, ಇನ್ನೇನ್ ಹೇಳಿದ್ವಿ? ಪುರೋಹಿತರಾದಂಥವರು ಅದು ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ನಾವೇನ್ ಹೇಳಿದ್ವಿ, ಸಂಕಲ್ಪ ಮಾಡ್ಬೇಕಾದ್ರೆ ಯಾವ ಮಾಸ, ಯಾವ ಪಕ್ಷ, ಯಾವ ತಿಥಿ, ಯಾವ ನಕ್ಷತ್ರ ಹೇಳಬೇಕು, ಶುಭ ತಿಥಿ, ಶುಭ ಯೋಗ, ಶುಭಕರಣ, ಏವಂಗುಣ ವಿಶೇಷಣ ಅಂತ ಹೇಳಬೇಕು. ಅದು ಅವರು ಅಲ್ಲಿಗೆ ನಿಲ್ಸ್ಕೊಂತಾರೆ. ನೀವು ಯಾರು ಜ್ಯೋತಿಷಿ ಆದಂತಗಳು ನೀವು ಮುಂದುವರಿಯಬೇಕು, ಅದು ಇಂಪಾರ್ಟೆಂಟು. ನೀವೇನ್ ಮಾಡ್ಬೇಕು ಇವಾಗ ಮಂಜುನಾಥ್, ಒಂದು 200 ಪೇಜಿನ ಒಂದು ಪುಸ್ತಕವನ್ನ ತೆಗೆದಿಟ್ಕೊಳ್ಬೇಕು. ಇಟ್ಟುಕೊಂಡು ನೀವು ಇದನ್ನ ಬರೀಬೇಕು. ಯಾವ್ದನ್ನ ಬರೀಬೇಕು? ನೋಡಿ ಇಲ್ಲಿ ಇವಾಗ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಗತಶಾಲಿ 1900 ಕಾಣ್ತಾ ಇದೆಯಾ ಬೋರ್ಡ್ ಏನಾದ್ರು? 1947 1947 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಮಾಡಿದ್ದಾರೆ 30/3/2025 12/4/2025 ಈ ಪೇಜು ಅಂತ. ಇದರಲ್ಲಿ ನೀವು ಬರಿಬೇಕಾಗಿರೋದು ಏನಪ್ಪಾ ಅಂತಂದ್ರೆ 30ನೇ ತಾರೀಕು ತೇದಿ ಭಾನುವಾರ, ಪ್ರಥಮ ತಿಥಿ 20 ಗಟಿ 22 ವಿಗಟಿ, ಹಗಲು 2 ಗಂಟೆ 32 ನಿಮಿಷ, ರೇವತಿ 30 ಗಟಿ 20 ವಿಗಟಿ, ಸಾಯಂಕಾಲ 6 ಗಂಟೆ 32 ನಿಮಿಷ, ಪ್ರತಿಪಾದ. ಇಲ್ಲಿ ವಾ ಅಂತ ಹಾಕಿದ್ದಾರೆ. ವಾ ಅಂದ್ರೆ ಏನದು? ನಾವು ಪಂಚಾಂಗದಲ್ಲಿ ಫಸ್ಟ್ ಒಂದು ಪೇಜ್ ಓದುವಾಗ, ಮೊದಲನೇ ಪೇಜ್ ಓದುವಾಗ ನಾನು ಒಂದು ಪಾಯಿಂಟ್ ಅನ್ನು ಓದ್ದೆ. ಸೂರ್ಯ ಸಿದ್ಧಾಂತ, ವಾಕ್ಯ ಪಂಚಾಂಗ, ಸಿದ್ಧಾಂತ ಪಂಚಾಂಗ ಅಂತ, ದಿಗ್ಗಣಿತ ಪಂಚಾಂಗ ಅಂತ ಕೊಟ್ಟಿದ್ರು. ಜ್ಞಾಪಕ ಇದೆಯಾ? ಪಂಚಾಂಗದ ಮೊದಲನೇ ಪೇಜ್ ಅಲ್ಲಿ ಒಂದು ವಾಕ್ಯವನ್ನ ಬರೆದಿದ್ರು. ಅಂದ್ರೆ ನಮ್ಮಲ್ಲಿ ಯಾವಾಗ ನಿಮಗೆ ಏನು ಗೊತ್ತಾಗಬೇಕು ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಪಂಚಾಂಗಗಳು ಬಳಕೆ ಹೇಗಿದೆ ಅಂತಂದ್ರೆ, ಒಂದು ಸಿದ್ಧಾಂತದ ರೀತಿಯಲ್ಲಿ, ಮತ್ತೊಂದು ವಾಕ್ಯ ಪಂಚಾಂಗದ ರೀತಿಯಲ್ಲಿ, ಮತ್ತೊಂದು ದೃಗ್ಗಣಿತ ಪಂಚಾಂಗ ರೀತಿಯಲ್ಲಿರುತ್ತೆ. ಈ ಪಾಯಿಂಟ್ ನಿಮ್ಮ ತಲೆಗೆ ಬರಬೇಕು. ದೃಗ್ಗಣಿತ ಪಂಚಾಂಗ, ದೃಗ್ಗಣಿತ ಪಂಚಾಂಗ, ವಾಕ್ಯ ಪಂಚಾಂಗ, ಆ ತರ ಪದ್ಧತಿಗಳಿದಾವೆ. ಇದೆಲ್ಲ ಏನೇನು ಇದಾವೆ ಅಂತ ತಿಳ್ಕೊಂಡ್ರಿ. ಚಾಂದ್ರಮಾನ ಪಂಚಾಂಗ ಇದೆ, ಸೌರಮಾನ ಪಂಚಾಂಗ ಇದೆ, ನಕ್ಷತ್ರ ಪಂಚಾಂಗ ಇದೆ, ಮತ್ತೆ ಹುಣ್ಣಿಮೆ ಪಂಚಾಂಗ. ಈಗ ನೋಡಿ, ರಾಜಸ್ಥಾನ ಆ ಕಡೆ ಎಲ್ಲ ತಿಂಗಳನ್ನ ಸ್ಟಾರ್ಟ್ ಮಾಡೋದು ಹುಣ್ಣಿಮೆಯಿಂದ ಸ್ಟಾರ್ಟ್ ಮಾಡ್ತಾರೆ. ನಾವೇನ್ ಮಾಡ್ತೀವಿ? ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡ್ತೀವಿ. ತಮಿಳ್ನಾಡವ್ರು ಏನ್ ಮಾಡ್ತಾರೆ? ಸೂರ್ಯನಿಂದ ಫಾಲೋ ಮಾಡ್ತಾರೆ. ಸೊ ಹೀಗೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಯೂಸ್ ಮಾಡುವಂತಹ ಪದ್ಧತಿಗಳು ಇದಾವೆ. ಸೊ ಹಾಗಾಗಿ ಈಗ ನಾವು ತಿಳ್ಕೊಳ್ಬೇಕಾಗಿರೋದು ವಾಕ್ಯ ಪಂಚಾಂಗ ಅಂತ. ಏನ್ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಭಾನುವಾರ ಪ್ರಥಮ ತಿಥಿ 20 ಗಟಿ 22 ಗಟಿ ಅಂತಿದ್ದಾನೆ. ವಾಕ್ಯ ಪಂಚಾಂಗದಲ್ಲಿ 21 ಗಟಿ 2 ವಿಗಟಿ ಅಂತಿದ್ದಾನೆ. ಆಗ ಯಾವುದು ದೊಡ್ಡದು, ಯಾವ ಚಿಕ್ಕದು? ಇವಾಗ ಇದು ಸಿದ್ಧಾಂತ ಪಂಚಾಂಗ ಹೇಳ್ತಾ ಇದೆ 20 ಗಟಿ ಅಂತ.
20 ಗಂಟೆವರೆಗೂ ಭಾನುವಾರ ಇರುತ್ತೆ ಅದು ಅಂತ. ವಾಕ್ಯ ಪಂಚಾಂಗ ಹೇಳ್ತಾ ಇದೆ 21 ಗಂಟೆವರೆಗೂ ಇರುತ್ತೆ ಅಂತ. ಸೊ ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲವು ಸಾತಿ ನಿಮ್ಮನ್ನೆಲ್ಲ ಸಾಕಷ್ಟು ಜನ ಕೇಳಬಹುದು, ಪುರೋಹಿತರು ಹೇಳ್ತಿದ್ದಾರೆ ಗಣೇಶನ ಹಬ್ಬ ಬೆಳಗ್ಗೆ ನಾಳೆ ಮಾಡಿ ಅಂತ, ಅದು ಟಿವಿನಲ್ಲಿ ಹೇಳ್ತಾರೆ ಇವತ್ತು ಮಾಡು ಅಂತ, ಇನ್ಯಾರೋ ಹೇಳ್ತಿದ್ದಾರೆ ಮಧ್ಯಾಹ್ನ ಮಾಡು ಅಂತ. ಯಾವುದು ಸರಿ ಯಾವುದು ತಪ್ಪು ಅಂತ ಪಬ್ಲಿಕ್ ತಲೆ ಕೆಡಿಸ್ಕೊಂಡು ಓಡಾಡ್ತಿರ್ತಾರೆ. ಅವರಿಗೆ ಗೊತ್ತಿಲ್ಲ ಏನೋ ಒಂದು ಸಿದ್ಧಾಂತ ಪಂಚಾಂಗ ಇದೆ, ಸಿದ್ಧಾಂತ ರೀತಿಯಲ್ಲಿ ನೋಡುವಂತ ಒಂದು ಪದ್ಧತಿ ಇದೆ, ವಾಕ್ಯ ರೀತಿಯಲ್ಲಿ ನೋಡುವಂತ ಒಂದು ಪದ್ಧತಿ ಇದೆ, ದೃಗ್ಗಣಿತ ರೀತಿಯಲ್ಲಿ ನೋಡುವಂತ ಪದ್ಧತಿ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರಬೇಕು. ಯಾರಿಗೆ? ಜ್ಯೋತಿಷಿ ಆದವನಿಗೆ, ಪುರೋಹಿತನಾಗಿರ್ತಕ್ಕಂಥವನಿಗೆ ಅದು ಗೊತ್ತಿರಬೇಕು. ಈ ಸಿದ್ಧಾಂತನ ಯಾವಾಗ ಯೂಸ್ ಮಾಡಬೇಕು, ವಾಕ್ಯ ಪಂಚಾಂಗ ಯಾವಾಗ ಯೂಸ್ ಮಾಡಬೇಕು, ದೃಗ್ಗಣಿತ ಪಂಚಾಂಗವನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ನಾನು ಏನು ಹೇಳಿಕೊಟ್ಟಿದ್ದೆ ಅಂತ ಹೇಳಿದ್ರೆ ಇದನ್ನ ಬರಿಬೇಕು. ನೀವು ಇಲ್ಲಿ ಏನ್ ಕೊಟ್ಟಿದ್ದಾರೋ ಅದನ್ನ ನೀವು ಕಡ್ಡಾಯವಾಗಿ ಬರೀಲೇಬೇಕು. ಬರಿತಾ ಇದ್ದಾಗಲೇನೆ ನಿಮಗೆ ಅದರ ಅರ್ಥ ಗೊತ್ತಾಗೋದು. ಓದೋದಕ್ಕಿಂತ ಬದಲಾಗಿ ಬರೆದಾಗ ದಿನ ಬರೀಬೇಕು. ಒಂದು 100 ದಿವಸ ಬರಿತಾ ನಿಮಗೆ ಅದರೊಳಗೆ ಇರ್ತಕ್ಕಂಥ ಅರ್ಥ ವಿಶೇಷಗಳು ತನಗೆ ತಾನೇ ಗೋಚರವಾಗಕ್ಕೆ ಶುರುವಾಗುತ್ತೆ. ಓದ್ತೀನಿ ಅಂತ ಹೇಳಿದ್ರೆ ಅದು ಬೇರೆ. ಇವಾಗ ನಾವೇನ್ ಮಾಡ್ತೀವಿ, ನಮಗ್ ಗೊತ್ತು ಇವತ್ತಿನ ನಕ್ಷತ್ರ ಯಾವುದು, ನಾಳೆ ತಿಥಿ ಯಾವುದು ಅಂತ. ಸಂಕಲ್ಪ ಕೂತ್ಕೊಂತೀವಿ, ಹೇಳ್ಬಿಡ್ತೀವಪ್ಪ ವೈವತ್ವ ವಿಶ್ವಾವಸ ನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಪ್ರಥಮ ತಿಥಿ ಅಂತ ನಾವೇನ್ ಪಂಚಾಂಗ ನೋಡಿದ್ನೆ. ಇವಾಗ ನಮಗ್ ಅದ ಪ್ರಥಮ ತಿಥಿ ಆದ್ಮೇಲೆ ಏನ್ ಬರುತ್ತೆ ಅಂತ ಗೊತ್ತು, ಅದು ಹೇಳಿದೆ. ಅದು ಬೇಡ, ಅದು ಗಿಣಿ ಪಾಠ. ಅದು ಗಿಣಿ ಪಾಠ. ನಿಜವಾದ ಪಾಠ ಯಾವ್ದಪ್ಪ ಅಂತ ಹೇಳಿದ್ರೆ ಬರೆದು ಓದಬೇಕು. ಸ್ಕೂಲ್ ಮಕ್ಕಳಲ್ಲಿ ಈಗ LKG ಹುಡುಗರಿಗೆ ಏನ್ ಹೇಳ್ತೇವೆ ನಾವು, ಒಂದೊಂದು ಶಬ್ದಗಳನ್ನ 10 ಸಾರ್ತಿ ಬರೀರಿ. ಯಾಕೆ ಬರೀತಾರೆ? ಆ ಶಬ್ದಗಳು ತಲೆಯಲ್ಲಿ ಕೂತ್ಕೊಳ್ಳಿ ಅಂತ. ಈಗ ನಮಗೆ ಆಲ್ರೆಡಿ ವಯಸ್ಸಾಗೋಗ್ಬಿಟ್ಟಿದೆ, ನಮಗೆ ತಲೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ನಾವು 100 ಸಾರ್ತಿ ಬರೀಬೇಕು. ಅದಕ್ಕೆ ಪಂಚಾಂಗದಲ್ಲಿ ಏನ್ ಕೊಟ್ಟಿದಾರೋ ಅದನ್ನ ಬರೀರಿ, ಬರೀಲೇಬೇಕು. ಬರೆದು ನೀವು ನನಗೆ ತೋರಿಸ್ಲೇಬೇಕು. ಆವಾಗ್ಲೇ ನೀವು ಜ್ಯೋತಿಷ್ಯದಲ್ಲಿ ಪ್ರವೀಣರಾಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬೇರೆ ಮಗ್ಗಿ ಗಿಣಿ ಪಾಠ ಆಗೋಗ್ಬಿಡ್ತೀರಾ. ಬೆಬ್ಬೆ 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 ಅನ್ಬೇಕಾಗಿ ಬರುತ್ತೆ ಏನಾರ ಕೇಳಿದಾಗ. ಆ ತರ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ಇದೆಲ್ಲ ನಾನು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಷನ್. ಒಬ್ಬ ಯುದ್ಧಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ, ನನಗೂ ಇವಾಗ ಫಾರ್ ಎಕ್ಸಾಂಪಲ್ ನನಗೂ ಭಾರತ ದೇಶದ ಮೇಲೆ ಆಸೆ ಇದೆ. ನನಗೂ ಯುದ್ಧ ಮಾಡಬೇಕು, ಪಾಕಿಸ್ತಾನದ ಮೇಲೆ ಹೋಗಿ 4 ಜನ ಸಾಯಿಸ್ಬೇಕು ಅಂತ ಆಸೆ ಇದೆ. ಹಂಗಂತೇಳಿ ನನ್ನ ಗನ್ ಕೊಟ್ಟು ಕಳಿಸ್ತಾರ ಅವರು? ಯಾಕೆ ಕಳ್ಸಲ್ಲ? ತಯಾರಿ ಇಲ್ಲ ನನಗೆ. ಆ ಯುದ್ಧ ಭೂಮಿನಲ್ಲಿ ನಿಲ್ಲುವಂತ ತಯಾರಿ ಇಲ್ಲ. ಅಂದ್ರೆ ನನ್ನಲ್ಲಿ ಆಸೆ ಇದೆ, ಮನಸ್ಸಲ್ಲಿ ಆಸೆ ಇದೆ, ಮನಸ್ಸಿನಲ್ಲಿ ಆಸೆ ಇದೆ ಸಾಲದು, ದೇಹದಲ್ಲಿ ಆ ಶಕ್ತಿ ಬರಬೇಕಲ್ವಾ? ಅದು ನಮ್ಮಲ್ಲಿ ಇಲ್ಲ. ಅದಕ್ಕೇನೆ ನೀವು ಒಳ್ಳೆ ಜ್ಯೋತಿಷ್ಯರಾಗಬೇಕು ಅಂದ್ರೆ ಈ ಎಕ್ಸಸೈಸ್ ಅನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಇದನ್ನ ಮಾಡಿ ನೋಡಿ. ನೀವು ಒಂದು 100 ದಿವಸ 200 ದಿವಸ ಮಾಡಿ ನೋಡಿ, ನಿಮಗೆ ಅರ್ಥವಾಗತ್ತೆ. ನಾವು 100 ದಿವಸ ಮುಂಚೆ ಪ್ರಾರಂಭ ಮಾಡುವಾಗ ನಾನು ಹೇಗಿದ್ದೆ, ಇವಾಗ ಹೇಗಿದ್ದೀನಿ ಅಂತ ನಿಮಗೆ 100% ಅರ್ಥವಾಗತ್ತೆ. ಅರ್ಥವಾಯ್ತಾ? ಸೊ ಇಲ್ಲಿರೋ ಈ ಒಂದು ಪಂಚಾಂಗ ಏನಿದೆ ಇದನ್ನ ನೀವು ಯಾವುದಕ್ಕೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ, ಹಬ್ಬ, ಗಣೇಶನ ಹಬ್ಬ, ರಾಮನವಮಿ, ಪಂಚಮಿ, ದುರ್ಗಾಷ್ಟಮಿ ಏನು ಹಬ್ಬಗಳಿದಾವೋ ಆ ಹಬ್ಬಗಳಿಗೆ ಈ ವಾಕ್ಯ ಪಂಚಾಂಗ, ಸಿದ್ಧಾಂತ ಪಂಚಾಂಗವನ್ನ ಯೂಸ್ ಮಾಡ್ಕೊಳ್ಳಿ. ಬರ್ಕೊಂಬಿಡಿ ಬೇಕಾದ್ರೆ. ಸಿದ್ಧಾಂತ ಪಂಚಾಂಗವನ್ನ ಹಬ್ಬಗಳಿಗೆ, ಆಚರಣೆಗಳಿಗೆ ಮಾತ್ರ ಉಪಯೋಗಿಸಬೇಕು. ಸಿದ್ಧಾಂತ ಪಂಚಾಂಗ, ವಾಕ್ಯ ಪಂಚಾಂಗವನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಇವಾಗ ನಾನು ತೋರಿಸ್ತಾ ಇರ್ತಕ್ಕಂಥ ಪೇಜು ಇದು ಬಂದು ಸಿದ್ಧಾಂತ ಪಂಚಾಂಗ. ಅಂದ್ರೆ ಒಂದೇ ಪಂಚಾಂಗದಲ್ಲಿ ಇದು ಪೇಜ್ ನಂಬರ್ 16ರಲ್ಲಿದೆ. ಒಂದೇ ಪೇಜ್ ಅಲ್ಲಿ ನಿಮಗೆ ಇದೇ ತರ ಕೊಟ್ಟಿರ್ತಾರೆ. ಅವಾಗ ನೀವು ಇವಾಗ ನೋಡಿ, ಭಾನುವಾರ ಪ್ರಥಮ ತಿಥಿ ಹಗಲು 2 ಗಂಟೆ 32 ನಿಮಿಷದವರೆಗಿದೆ ಅಂದ್ರೆ ಅವತ್ತು ಪೂರ್ತಿ ಯುಗಾದಿನ ನಮಗೆ, ಅವತ್ತು ಪೂರ್ತಿ ನಾವು ಯುಗಾದಿ ಆಚರಣೆ ಮಾಡ್ತೀವಾ? ಅವತ್ತು ಪೂರ್ತಿ ನಾವು ಕೆಲಸ ಮಾಡ್ತಾನೆ ಇರ್ತೀವಿ, ಯುಗಾದಿ ಹಬ್ಬದ ಆಚರಣೆ ಮಾಡ್ತಾ ಇರ್ತೀವಾ? ಸೊ ಅದೇ ತರನೇ
ಇವಾಗ ಚತುರ್ಥಿ ಅಂತ ಬಂತು ನೋಡಿ ಇಲ್ಲಿ. ಇಲ್ಲಿ ಕಾಣ್ತಾ ಇದೆಯಾ ಬೋರ್ಡು? ನೋಡಿ ಇದು ಚತುರ್ಥಿ ಎಷ್ಟು ಗಂಟೆವರೆಗೆ ಇದೆಯಪ್ಪ? ಯಾವಾಗಲೂ ಪಂಚಾಂಗದಲ್ಲಿ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಕೊಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ತಿಥಿ ಆಗಿರಲಿ, ಯೋಗ ಆಗಿರಲಿ, ಕರ್ಣ ಆಗಿರಲಿ, ನಕ್ಷತ್ರ ಆಗಿರಲಿ, ಯಾವುದೇ ಆಗಿರಲಿ ಕೊನೆಯ ಸಮಯವನ್ನ ಕೊಟ್ಟಿರ್ತಾರೆ. ಯಾವುದೋ ಕೊನೆಯ ಸಮಯವನ್ನ ಕೊಟ್ಟಿರ್ತಾರೆ. ಅವಾಗ ನೀವೇನ್ ಮಾಡಬೇಕು, ಸ್ಟಾರ್ಟಿಂಗ್ ಎಲ್ಲಾಗತ್ತೆ, ಅವಾಗ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಇವಾಗ 2ನೇ ತಾರೀಕು ಅಂತ ಕೊಟ್ಟಿದ್ದಾರೆ, ಬುಧವಾರ ಚತುರ್ಥಿ 2:26 ವಿಗಟಿ ಅಂತ ಕೊಟ್ಟು 7:21 ಇದೆ. ಈಗ ಇದನ್ನ ನಾವು ಚತುರ್ಥಿ ಎಲ್ಲಿವರೆಗಿದೆ ಅಂತ ಹೇಳದಂಗಾರೆ ನಾಗೇಂದ್ರ, ಚತುರ್ಥಿ ಎಲ್ಲಿಂದ ಸ್ಟಾರ್ಟು, ಎಲ್ಲಿ ಎಂಡು? ಎಂಡಿಂಗ್ ಬಂದು 2:28 ವಿಗಟಿಗಳು ಗುರುಗಳೇ. 2:26 ವಿಗಟಿ. 26 ವಿಗಟಿ. ಸೊ 2:26 ವಿಗಟಿ ಅಂದ್ರೆ ಬೆಳಗ್ಗೆ 7:21 ಅಂತ ಕೊಟ್ಟಿದ್ದಾರೆ. ಹೌದು ಗುರುಗಳೇ. ಹೌದು. ಅಲ್ಲಿಗೆ ಚತುರ್ಥಿ ಏನಾಯ್ತು, ಎಂಡ್ ಆಯ್ತಾ? ಅದಾದ್ಮೇಲೆ ಪಂಚಮಿ ಸ್ಟಾರ್ಟ್. 7:21 ಪಂಚಮಿ ಸ್ಟಾರ್ಟ್. 7:21 ಪಂಚಮಿ ಸ್ಟಾರ್ಟ್. ಹಾಗಾದ್ರೆ ಚತುರ್ಥಿ ಯಾವಾಗ ಸ್ಟಾರ್ಟ್ ಆಗಿರ್ಬೇಕು? ಚತುರ್ಥಿ ಯಾವಾಗ ಸ್ಟಾರ್ಟ್ ಆಗಿರ್ಬೇಕು? ಮಂಗಳವಾರ ಸರ್, ಮಂಗಳವಾರ 9:43. ಬೆಳಿಗ್ಗೆ 9:43. ಗುಡ್. ಮಂಗಳವಾರ 9:43 ಏನೋ ಪಂಚಮಿ ತಿಥಿ ಸ್ಟಾರ್ಟ್ ಆಗಿದೆ. ನಿಮಗೆ ನಾನೇನ್ ಹೇಳಿದೆ, ಗಟಿ ವಿಗಟಿಯನ್ನ ಜ್ಞಾಪಕ ಇಟ್ಕೊಳ್ಳಿ. 1 ಗಟಿ ಇದ್ದುಕೊಂಡು 24 ನಿಮಿಷ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಹೌದು. ಹೌದು. ಹಾಗಾದ್ರೆ ಇವಾಗ 8 ಗಟಿ 8:20 ಅಂತ ತೋರಿಸಿದ್ದಾರೆ, ಇಲ್ಲಿ 9:43 ಅಂತ ತೋರಿಸಿದ್ದಾರೆ. 1 ಗಟಿಗೆ 24 ನಿಮಿಷ ಆದ್ರೆ 8 ಗಟಿಗೆ ಎಷ್ಟಾಯ್ತು? ಮತ್ತೆ ಇದು ಚೇಂಜ್ ತೋರಿಸಿದ್ದಾರೆ ಇಲ್ಲಿ. ಎಂಟೆರಡ್ಲೆ 16, 160 ನಿಮಿಷ ಅಲ್ವಾ? ಸೊ ಅದನ್ನ ಆಮೇಲೆ ಕನ್ವರ್ಟ್ ಮಾಡಿ ನೋಡಿ. ಅದಕ್ಕೆ ನಾನು ಹೇಳಿದ್ದು, ಇದನ್ನ ನಾನು ಹೇಳೋದಲ್ಲ, ನೀವು ಖುದ್ದಾಗಿ ಬರೀಬೇಕು. ಇದು ಯಾಕೆ ಹಿಂಗೆ ಅಂತ ನೀವು ಯೋಚನೆ ಮಾಡಿ ಆಮೇಲೆ ಕೇಳಬೇಕು. ನಾನೇ ಪ್ರಶ್ನೆ ಕೇಳಿ ನಾನೇ ಉತ್ತರ ಹೇಳಿದ್ರೆ ನಿಮಗೆ ಅರ್ಥವಾಗಲ್ಲ. ಫಸ್ಟ್ ನಿಮ್ಮ ತಲೆ ಒಳಗಡೆ ಪ್ರಶ್ನೆ ಉದ್ಭವ ಆಗಬೇಕು. ಪ್ರಶ್ನೆ ಉದ್ಭವ ಆದಾಗ ನಾನು ಉತ್ತರ ಕೊಟ್ರೆ ನಿಮಗೆ ಟಕ್ಕ ತಿಳ್ಕೊಳ್ಳುತ್ತೆ. ನಾನೇ ಪ್ರಶ್ನೆ ಹೇಳಿ ನಾನೇ ಉತ್ತರ ಹೇಳಿ ನಾನೇ ಪ್ರಶ್ನೆ ನಾನೇ ಉತ್ತರ ಅಂದ್ರೆ ನಿಮ್ ತಲೆಗೆ ಹೋಗಲ್ಲ. ಸೊ ಅದಕ್ಕೆ ನೀವು ಸ್ವಲ್ಪ ಸಾಧನೆ ಮಾಡಬೇಕು. ಓಕೆ. ಸೊ ಈ ಪಂಚಾಂಗ ನಿಮಗೆ ಗೊತ್ತಾಯ್ತು. ಈ ಪಂಚಾಂಗ ಬಂದು ಟೋಟಲಿ ಏನಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಮಾಡ್ತೇವೆ ಹಬ್ಬ ಹರಿದಿನಗಳು, ಮತ್ತೆ ಪೂಜೆ, ಜಾತ್ರೆ, ಮಹೋತ್ಸವ. ನೋಡಿ, ಈ ಪಂಚಾಂಗ ಕಂಪ್ಲೀಟ್ ಆಗಿ ನಾವು ಯೂಸ್ ಮಾಡೋದು ಯಾವ್ದಕ್ಕಪ್ಪ ಅಂತ ಹೇಳಿದ್ರೆ, ಉಪವಾಸ, ವ್ರತ, ಆಚರಣೆ, ತರ್ಪಣ, ಇದಕ್ಕೆಲ್ಲಾನು ಈ ಒಂದು ಪಂಚಾಂಗನೇ ಯೂಸ್ ಮಾಡಬೇಕು. ಇದು ಒಂದು ಮಾಮೂಲಿ ಪುರೋಹಿತರು ಮಾಡ್ತಕ್ಕಂಥದ್ದು. ಜ್ಯೋತಿಷಿಗಳು ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅವರು ಈ ಪಂಚಾಂಗ ಯೂಸ್ ಮಾಡಬೇಕು. ಯಾವ ಪಂಚಾಂಗ? ಇಲ್ಲಿ ನೋಡಿ ಮೇಲ್ಗಡೆ ಕೊಟ್ಟಿದ್ದಾರೆ, ಶ್ರೀ ವಿಶ್ವಾವಸು ಸಂವತ್ಸರದ ದೃಗ್ಗಣಿತ ಪಂಚಾಂಗ, ಚೈತ್ರ ಮಾಸ ಗತಶಾಲಿ 1947, ಗತಕಳಿ 5126, ಅಂದ್ರೆ ಕಲಿಯುಗ ಕಳೆದಿರೋದು 1126 ಅಂತ ಹಾಕಿದ್ದಾರೆ. ಇದು ಕರೆಕ್ಟ್ ಆದಂಥದ್ದು. ಈಗ ನೋಡಿ ತಮಾಷೆ, ಅಲ್ಲಿ ಯಾವಾಗ್ಲೇ ಶುಕ್ಲ ಪಕ್ಷ ಎಷ್ಟಿದೆ ಅಂತ ಹೇಳಿದ್ವಿ ಅವರು? ಶುಕ್ಲ ಪಕ್ಷ ಎಂಡಿಂಗ್ ಎಷ್ಟು ಹೇಳಿದ್ರು ಅವರು? 20 ಗಟಿನಾ? 21 ಗಟಿ. 20 ಗಟಿ ಬಂದು ಸಿದ್ಧಾಂತ, ವಾಕ್ಯ ಪಂಚಾಂಗ ಬಂದು 21 ಗಟಿ. 21 ಗಟಿ.
ಹೇಳಿದ್ದು ಮಂಜುನಾಥ್. ಸಿದ್ಧಾಂತ ರೀತಿಯಲ್ಲಿ 20 ಗಟಿ ಅಂತ ಹೇಳಿದ್ದ, ವಾಕ್ಯ ಪಂಚಾಂಗ ಅಂತ ಕೊಟ್ಟುಬಿಟ್ಟು 21 ಅಂತ ಹೇಳಿದ್ದ. ಇಲ್ಲಿ ನೋಡಿ ದೃಗ್ಗಣಿತದಲ್ಲಿ 16 ಗಟಿ ಇದೆ. ಸೊ 4 ಗಟಿ ಹಿಂದೆ ಬಂದ್ಬಿಡ್ತು. 4 ಗಟಿ ಹಿಂದೆ ಬಂದ್ಬಿಡ್ತಾರೆ 48 96 ನಿಮಿಷ ಹಿಂದಕ್ಕೆ ಹೋಯ್ತು. 96 ನಿಮಿಷ ಅಂತ ಹೇಳಿದ್ರೆ ಎಷ್ಟಾಯ್ತು? 1 ಗಂಟೆ 36 ನಿಮಿಷ ಹಿಂದಕ್ಕೆ ಹೋಯ್ತು. ಇದಕ್ಕೇನೆ ಪೂಜೆ ಮಾಡಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡಿ. ಜಾತಕ ಬರೆಯೋದಕ್ಕೆ, ಮುಹೂರ್ತಗಳನ್ನ ಇಡೋದಕ್ಕೆ, ಲಗ್ನವನ್ನ ನೋಡೋದಕ್ಕೆ, ವ್ಯವಹಾರ ಅಂದ್ರೆ ಜಾತಕದ ರೀತಿಯಾಗಿ ವ್ಯವಹಾರವನ್ನ ಮಾಡೋದಕ್ಕೆ ನೀವು ದೃಗ್ಗಣಿತ ಪಂಚಾಂಗವನ್ನ ಉಪಯೋಗಿಸಬೇಕು. ಅರ್ಥವಾಯ್ತೆ? ಸೊ ಇವಾಗ ನೀವು ದೃಗ್ಗಣಿತ ಪಂಚಾಂಗವನ್ನ ಬರೀರಿ, ವಾಕ್ಯ ಪಂಚಾಂಗವನ್ನ ಓದ್ಕೊಳ್ಳಿ, ಸಿದ್ಧಾಂತ ಪಂಚಾಂಗವನ್ನ ಓದ್ಕೊಳ್ಳಿ, ದೃಗ್ಗಣಿತ ಪಂಚಾಂಗವನ್ನ ಬರೆಯಿರಿ. ಜ್ಯೋತಿಷಿಗಳಾದವರು ನೀವು ಬೇರೆ ಪುರೋಹಿತರಾಗಿರ್ತೀವಿ ಅಂತ ಹೇಳಿದ್ರೆ ಸಿದ್ಧಾಂತ ಪಂಚಾಂಗವನ್ನೇ ಬರ್ಕೊಳ್ಳಿ. ಬಟ್ ಇದಕ್ಕೂ ಅದಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈಗ ನೋಡಿ 2 ಅವರ್ ಡಿಫ್ರೆನ್ಸ್ ಇರೋದ್ರಿಂದ 2 ಅವರ್ ನಿಮಗೆ ಬೆಳಗ್ಗೆ ಡಿಫ್ರೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಸಪೋಸ್ ಕೆಲವೆಲ್ಲ ಏನಾಗುತ್ತೆ ಎಂಡ್ ಆಗ್ತಾ ಇರುತ್ತೆ, ಅವಾಗ ನಿಮ್ಗೆ ಏನಾಗುತ್ತೆ ಚತುರ್ಥಿ ಎಲ್ಲೋ ಹೋಗ್ತಾ ಇರುತ್ತೆ, ಪಂಚಮಿ ಎಲ್ಲೋ ಹೋಗ್ತಾ ಇರುತ್ತೆ. ಚತುರ್ಥಿ ಎಲ್ಲೋ ಹೋಗ್ತಾ ಇರುತ್ತೆ, ಪಂಚಮಿ ಎಲ್ಲೋ ಹೋಗ್ತಾ ಇರುತ್ತೆ. ಅದಕ್ಕೂ ಸಂಬಂಧ ಇಲ್ದೆಲ್ಲ ಹೋಗ್ತಾ ಇರುತ್ತೆ. ಇವಾಗ ನೋಡಿ ಆವಾಗ್ಲೇ ನಾವೇನಿದೆ ಚತುರ್ಥಿ ಎಲ್ಲಿತ್ತ? ಅವಾಗಲೇ ಬುಧವಾರ ಇತ್ತಾ? ಇಲ್ಲಿ ನೋಡಿ ತಮ್ಮ, ಇಲ್ಲೇ ನೋಡಿ, ಇಲ್ಲೇ ಕಾಣ್ತದೆ. ಇಲ್ಲಿ ನೋಡು, ಇವಾಗ ಇದೇನಾರ ಸಂಕಷ್ಟಿ ಮಾಡಬೇಕು, ನಾನು ಚತುರ್ಥಿ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡೋದು? ನಾನಿವಾಗ ಸಿದ್ಧಾಂತ ಮತ್ತೆ ವಾಕ್ಯ ರೀತಿಯಲ್ಲಿ ನೋಡಿದಾಗ ಬುಧವಾರ ಚತುರ್ಥಿ ಬೆಳಗ್ಗೆ ಇತ್ತು, ಕರೆಕ್ಟಾ? ಇಲ್ಲೇನ ಮತ್ತೆ ಬೇರೆ ಏನೋ ತೋರಿಸ್ತೈತಿ. ಇದು ಚತುರ್ಥಿ ಬಂದು ಭಾನುವಾರ, ಇದು ಮಂಗಳವಾರ ರಾತ್ರಿ 8 ಗಂಟೆ 22 ಗಂಟೆ 34 ನಿಮಿಷದವರೆಗೆ ಇದೆ ಅಂತಿದೆ. ಸೊ ಇದಕ್ಕೂ ಅದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ. ನಿಮಗೆ ಇದರಲ್ಲಿ ಗಮನ ಇರಬೇಕು. ನಾನು ಯಾವುದನ್ನ ನೋಡ್ತಾ ಇದ್ದೀನಿ, ಯಾವುದನ್ನ ನೋಡಬೇಕು, ಹೇಗ್ ನೋಡಬೇಕಂದ್ರೆ ನೀವು ಹೇಳ್ಕೊಡ್ತಾ ಇದ್ದೀವಿ, ಅದನ್ನ ಕಲ್ತ್ಕೊಂಡು ನೋಡಿ. ಅದ್ರಲ್ಲಿ ಏನಿದೆಯೋ ಅದನ್ನ ಬರೀರಿ, ಆವಾಗ್ಲೇ ನಿಮಗೆ ನಾಲೆಜ್ ಬರೋದು ಅಂತ ಹೇಳಿದೆ. ನಾಲೆಜ್ ಬರಬೇಕು ಅಂತಂದ್ರೆ ನೀವು ಬರೀಲೇಬೇಕು. ಬರೀದಲೇ ಇದ್ರೆ ಮರ್ತು ಬಿಡಿ ಜ್ಯೋತಿಷ್ಯನ. ಎಷ್ಟು ಬರೋದು ಹೇಳ್ತಾ ಬರ್ತೀವೋ ಅಷ್ಟು ನಿಮಗೆ ಕರೆಕ್ಟ್ ಆಗಿ ಬರುತ್ತೆ. ಸೊ ಅದಾದ್ಮೇಲೆ ಅಲ್ಲಿ ಇನ್ನೇನ್ ಕೊಟ್ಟಿರ್ತಾರಪ್ಪ ಅಂತ ಹೇಳಿದ್ರೆ ಇದನ್ನ ಅವಾಗ್ಲೇ ಸಿದ್ಧಾಂತ ಪಂಚಾಂಗ, ವಾಕ್ಯ ಪಂಚಾಂಗದಲ್ಲಿ ಒಂದೊಂದು ಪೇಜಿಗೆ 15 ದಿವಸ ಕೊಟ್ಟಿರ್ತಾರೆ. ಬಟ್ ದೃಗ್ಗಣಿತ ಪಂಚಾಂಗದಲ್ಲಿ ಒಂದೇ ಪೇಜ್ ಅಲ್ಲಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ 2 ಕೊಟ್ಟಿದ್ದಾರೆ ನೋಡಿ. ಕಾಣ್ತಾ ಇದೆಯಾ? ಕೆಳಗಡೆ ಶುಕ್ಲ ಪಕ್ಷನೂ ಕೊಟ್ಟಿದ್ದಾರೆ, ಕೆಳಗಡೆ ಕೃಷ್ಣ ಪಕ್ಷನೂ ಕೊಟ್ಟಿದ್ದಾರೆ. ಇಲ್ಲಿ ಏನ್ ವ್ಯತ್ಯಾಸ ಅಂತ ಅಂದ್ರೆ ಇಲ್ಲಿ ಬೇರೆ ಕ್ಯಾಲ್ಕುಲೇಷನ್ ಮಾಡಿ ವಾರಾತಿಥಿ ನಕ್ಷತ್ರ ಯೋಗ ಕರ್ಣವನ್ನ ಮಾತ್ರ ಕೊಟ್ಟಿರ್ತಾರೆ. ಇಲ್ಲಿ ಯಾವುದೇ ಹಬ್ಬಗಳನ್ನ, ಆಚರಣೆಗಳನ್ನ, ಉತ್ಸವಗಳನ್ನ ಬರ್ದಿಲ್ಲ ನೋಡಿ. ಇಲ್ಲೆಲ್ಲೂ ಯಾರ ಜನ್ಮದಿನ, ಇದು ಗಾಯತ್ರಿ ಜಯಂತಿ, ಶಂಕರಾಚಾರ್ಯರ ಜಯಂತಿ, ಕೂಡ್ಲಗಿರಿಗೆ ರಥ ಓಡ್ತಾ ಇದೆ, ಇಲ್ಲಿ ಯಾವ್ದನ್ನ ಬರ್ದಿದಾರಾ? ಇಲ್ಲಿ ಓನ್ಲಿ ಫಾರ್ ಜ್ಯೋತಿಷ್ಯಗಳಿಗೆ ಕೊಟ್ಟಿರ್ತಕ್ಕಂಥದ್ದು ದೃಗ್ಗಣಿತ ಪಂಚಾಂಗ. ಓಕೆ, ಆದ್ರೆ ಕೆಳಗಡೆ ನಿಮಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? 5:30 AM ಮೇಲ್ಗಡೆ ಓದಿ, ಪೇಜ್ ನಂಬರ್ 43. 5:30 AM ರಾಹು ಸ್ಫುಟ, IST, ನಿರಾಯಣ ಸ್ಫುಟಗಳು, ಆಯನಾಂಶ 1525 ಇಂದ 24 ಡಿಗ್ರಿ 12 ನಿಮಿಷ 35. ರಾಹು ಸ್ಫುಟ 180 ಭಾಗ ಧನ ಅಥವಾ ಋಣ ಮಾಡಿದರೆ ಕೇತು ಸ್ಫುಟ ಬರುತ್ತದೆ. ಕಾಣ್ತಾ ಇದೆಯಾ ಕೊಟ್ಟಿರೋದು? ಸೊ ಇದನ್ನ ನೀವು ಬರೀಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿರೋ ಮಾಹಿತಿ ಒಬ್ಬ ಜ್ಯೋತಿಷಿಯ ಕೈಯಲ್ಲಿ ಇರಬೇಕು. ಇದಿಲ್ದಲೆ ಅವನೇನೂ ಮಾಡಕ್ಕಾಗಲ್ಲ. ಇದನ್ನಿಲ್ದರೆ ಏನ ಮಾಡ್ತಾನೆ ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳು, ಆಗಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರುತ್ತೆ. ಏನ್ ಕೊಟ್ಟಿದ್ದಾರೆ? ತಾರೀಕು ಕೊಟ್ಟುಬಿಟ್ಟು ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು ಅಂತ ಕೊಟ್ಬಿಟ್ಟು
30ನೇ ತಾರೀಕು 345 19 352 59 ಅನ್ನೋದು ಏನ್ ಗೊತ್ತಾ? ಅದು ಡಿಗ್ರಿಗಳು. ರವಿ ಬಂದು ಆವತ್ತು 345 ಡಿಗ್ರಿ 19 ನಿಮಿಷದಲ್ಲಿ ಇದ್ದಾನೆ. 8 ಗಂಟೆಗೆ ಅಪ್ಪ ಅಂತ ಹೇಳಿದ್ರೆ ಇವ್ರು ಕೊಟ್ಟಿರೋದು 5 ಗಂಟೆ 30 ನಿಮಿಷಕ್ಕೆ ಅಲ್ಲಿ ಇರ್ತಾನೆ ಅಂತ. ಇದು ಕಂಪಲ್ಸರಿ. ಕಾಮನ್ ಆಗಿ 5:15ಗೆನೆ ಅವರು ಗ್ರಾಸ್ಫುಟವನ್ನ ಮಾಡಿದ್ದಾರೆ. ನೀವು ಮುಂದೆ ಬರಬೇಕು. ನೀವೇನ್ ಮಾಡ್ಬೇಕು? ಆಮೇಲೆ ಇದೆಲ್ಲ ಕಲ್ತ್ಕೊಂಡ ಮೇಲೆ ಯಾವ ಟೈಮ್ ನೋಡ್ತೀರಾ ಅದಕ್ಕೆ ಬರೋಣ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಅರ್ಥ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಭಾರಿ ಕಷ್ಟ ಆಗೋಗ್ಬಿಡ್ತದೆ. ಈ ಲಗ್ನದ ಒಂದು ಕ್ಯಾಲ್ಕುಲೇಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಕಲಿಯೋದು ಭಾರಿ ಕಷ್ಟ ಆಗ್ಬಿಡ್ತದೆ. ಓಕೆ, ಅದ್ರ ಪಕ್ಕದಲ್ಲಿ ಇನ್ನೇನ್ ಕೊಟ್ಟಿದ್ದಾರೆ? ಅದ್ರ ಪಕ್ಕ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹಗಲು ಅಂತ ಕೊಟ್ಟಿದ್ದಾರೆ, ರಾತ್ರಿ ಅಂತ ಕೊಟ್ಟಿದ್ದಾರೆ. ಮೀನ 7:13, ಮೇಷ 9:1, ವೃಷಭ 11:3 ಅಂತ ಕೊಟ್ಟಿದ್ದಾರೆ. ಅಂದ್ರೆ 30ನೇ ತಾರೀಕು ಬೆಳಗ್ಗೆ 7 ಗಂಟೆ 13 ನಿಮಿಷದವರೆಗೆ ಮೀನ ಲಗ್ನ ಇರುತ್ತದೆ. ಅದಾದ ಮೇಲೆ 9 ಗಂಟೆ 1 ನಿಮಿಷದವರೆಗೂ ಮೇಷ ಲಗ್ನ ಇರುತ್ತದೆ. ಅದಾದ ಮೇಲೆ 11 ಗಂಟೆ 3 ನಿಮಿಷದವರೆಗೂ ವೃಷಭ ಲಗ್ನ ಇರುತ್ತದೆ. ಆಮೇಲೆ ಮಿಥುನ, ಕಟಕ, ಸಿಂಹ ಸಾಯಂಕಾಲ 5 ಗಂಟೆ 26ವರೆಗೆ ಇರುತ್ತೆ. ರಾತ್ರಿ ಕನ್ಯಾ ಲಗ್ನ 5 ಗಂಟೆ 26ರಿಂದ 7 ಗಂಟೆ 27 ನಿಮಿಷದವರೆಗೂ ಕನ್ಯಾ ಲಗ್ನ ಇರುತ್ತೆ. ಇದನ್ನ ನೀವು ಬರೀಲೇಬೇಕು. ಬರೀದಲೇ ಇದ್ರೆ ನಾನು ಬಿಡಲ್ಲ. ನಾವು ನಿಮಗೆ ಪಾಠವನ್ನ ಮುಂದುವರ್ಸಕ್ಕಾಗಲ್ಲ. ಕಡ್ಡಾಯ ಇದು. ನೀವು ಬರೋದು ನನಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ನಾನು ಕೇಳಿದ ತಕ್ಷಣನೇ ನಾವು ಮುಂದುವರಿಸೋದಕ್ಕೆ ಆಗಲ್ಲ. ಇವತ್ತು ಏನ್ ತಾರೀಕು? ಇವತ್ತು 11. ಸೊ 11 ಏನ್ ಪಂಚಾಂಗ ನೋಡ್ಬೇಕು ನಾವಿವಾಗ? ಜುಲೈ 11. ಜುಲೈ 11 ಎಲ್ಲಿದೆ? ಇಲ್ಲಿದೆಯಾ? ಇದು ಜುಲೈ 11. ಶುಕ್ರವಾರ, ಕೃಷ್ಣ ಪಕ್ಷ, ಪ್ರಥಮ ತಿಥಿ, ರಾತ್ರಿ 2 ಗಂಟೆ 10 ನಿಮಿಷದವರೆಗಿದೆ. ಉತ್ತರಾಷಾಢ ದಿನ ಪೂರ್ತಿ ಇದೆ. ವೈದ್ಯುತಿ ಯೋಗ, ಬಾಲಕರ್ಣ. ಕರ್ಣ ಒಂದೇ ಕೊಡೋದು, ನೀವು 2 ಕರ್ಣಗಳನ್ನ ಹಾಕೊಬೇಕು. ಬಾಲಕರ್ಣ, ಭವಕರ್ಣ. ಪೂರ್ವಾಷಾಢ 3ನೇ ಪಾದದಲ್ಲಿ ಕುಜ ಇದ್ದಾನೆ. 58-25 ಆರಿದ್ರದಲ್ಲಿ 3ನೇ ಪಾದದಲ್ಲಿ ಗುರು ಸಂಚಾರ ಪ್ರಯಾಣ ಮಾಡ್ತಿದ್ದಾನೆ. ರೋಹಿಣಿ 2ರಲ್ಲಿ ಶುಕ್ರ ಇದ್ದಾನೆ. 25-17 ಭುಕ್ತಿ. 25-27ರಲ್ಲಿ ಶುಕ್ರ ಇದ್ದಾನೆ. ಭುಕ್ತಿ ಬಂದು 4:31 1 ಗಂಟೆ 48 ನಿಮಿಷ. ಸೊ ಭುಕ್ತಿ ಏನಂತ ಲಗ್ನ ಕಂಡಿಡಿಯುವಾಗ ನೋಡೋಣ. ಬಟ್ ಇದನ್ನ ಬರೀಬೇಕು ನೀವು. ಇದು ಬರೆದು ಬಿಟ್ಟು ಅದು ಕೆಳಗಡೆ ಏನ್ ಮಾಡಬೇಕು? ಇವತ್ತು ತಾರೀಕು ಎಷ್ಟಪ್ಪ? 7ನೇ ತಾರೀಕಾ? ಇದು ಜುಲೈ 11. ಜುಲೈ 11 ಇಲ್ಲಿದೆ. ಸೊ ಇದನ್ನ ನೀವೇನ್ ಮಾಡಬೇಕು? ಬರೀಬೇಕು. ಬರೀಲಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಬರೀಲಿಲ್ಲ ಅಂತ ಹೇಳಿದ್ರೆ ಕ್ಲಾಸು ಮರ್ತ್ಕೊಂಡ್ಬಿಡ್ಬೇಕು.